ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಸಂಪತ್ತಿಗೆ ಸವಾಲ್ ಸಿನಿಮಾ. ಈ ಹಾಡು ಇಂದಿಗೂ ಈ ಹಾಡು ಸಿಕ್ಕಾಪಟ್ಟೆ ಫೇಮಸ್. ಅಣ್ಣಾವ್ರು ಹಾಡಿದ ಈ ಹಾಡು ಇಂದಿನ ಯುವ ಪೀಳಿಗೆಯ ಬಾಯಲ್ಲೂ ಕೇಳುವುದಕ್ಕೆ ಸಿಗುತ್ತೆ. ಇದೊಂದು ಕೇವಲ ಫೇಮಸ್ ಸಾಂಗ್ ಅಷ್ಟೇ ಅಲ್ಲ, ಈ ಹಾಡಿನ ಹಿಂದೊಂದು ಇತಿಹಾಸವಿದೆ. ಆ ಕಥೆಯೇನು ಅನ್ನೋದನ್ನೇ 2024ರ ಯುವ ದಸರಾದ ಸಂಭ್ರಮದಲ್ಲಿ ಸಂಗೀತ ಮಾಂತ್ರಿಕ ರಿವೀಲ್ ಮಾಡಿದ್ದಾರೆ. ಅಣ್ಣಾವ್ರಿಗೆ ಲೆಜೆಂಡರಿ ಗಾಯಕ ಪಿ.ಬಿ. ಶ್ರೀನಿವಾಸ್ ಧ್ವನಿಯಾಗಿದ್ದವರು. ಇವರು ಹಾಡಿದರೆ ಅಣ್ಣಾವರೇ ಹಾಡಿದಂತೆ ಅನಿಸುತ್ತಿತ್ತು. ಆದರೆ ಸಂಪತ್ತಿಗೆ ಸವಾಲ್ ಸಿನಿಮಾದ ಮೂಲಕ ಡಾ. ರಾಜ್ಕುಮಾರ್ ಹಾಡುವುದಕ್ಕೆ ಶುರು ಮಾಡಿದ್ದರು. ಸಂಪತ್ತಿಗೆ ಸವಾಲ್ ಸಿನಿಮಾದ ಯಾರೇ ಕೂಗಾಡಲಿ ಹಾಡು ಡಾ. ರಾಜ್ಕುಮಾರ್ ಹಾಡಿದ ಮೊದಲ ಹಾಡು. ರಾಜ್ಕುಮಾರ್ ಅವರಿಗೆ ಈ ಹಾಡನ್ನು ಹಾಡುವಂತೆ ಸಲಹೆ ಕೊಟ್ಟೆ ಇಳಯರಾಜ. ಯುವ ದಸರಾದಲ್ಲಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದ ಇಳಯರಾಜ ಅದ್ಹೇಗೆ ರಾಜ್ಕುಮಾರ್ ಅವರನ್ನು ಹಾಡಲು ಒಪ್ಪಿಸಿದ್ದರು ಅನ್ನೋದನ್ನು ನಿರ್ದೇಶಕ ಎಸ್. ನಾರಾಯಣ್ ಅವರ ಮುಂದೆ ರಿವೀಲ್ ಮಾಡಿದ್ದಾರೆ. ಸಂಪತ್ತಿಗೆ ಸವಾಲ್ ಸಿನಿಮಾಗೆ ಜಿ.ಕೆ. ವೆಂಕಟೇಶ್ ಯಾರೇ ಕೂಗಾಡಲಿ ಅಂತ ಟ್ಯೂನ್ ಹಾಕಿದ್ದರು. ಈ ವೇಳೆ ಈ ಹಾಡನ್ನು ಪಿಬಿಎಸ್ಗಿಂತ ಬೇರೆಯವರು ಹಾಡಿದರೆ ಉತ್ತಮ ಅಂತ ಅನಿಸಿತು. ಆಗ ಜಿ.ಕೆ. ವೆಂಕಟೇಶ್ ಅವರಿಗೆ ಇಳಯರಾಜ ಸಹಾಯಕರಾಗಿ ಕೆಲಸ ಮಾಡುತ್ತಿದ್ದರು. ಸಂಪತ್ತಿಗೆ ಸವಾಲ್ ಸಿನಿಮಾವನ್ನು ಜಿ.ಕೆ. ವೆಂಕಟೇಶ್ ಮ್ಯೂಸಿಕ್ ಮಾಡುತ್ತಾರೆ. ಅವರಿಗೆ ನಾನು ಅಸಿಸ್ಟೆಂಟ್. ಅವರು ಕಂಪೋಸ್ ಮಾಡುವಾಗ ಯಾರೇ ಕೂಗಾಡಲಿ ಅಂತ ಸನ್ನಿವೇಶ ಹೇಳಿದರು. ಅದನ್ನು ಯಾರು ಹಾಡುತ್ತಾರೆ ಎಂದೆ. ರಾಜ್ಕುಮಾರ್ ಅಣ್ಣನಿಗೆ ಯಾವಾಗಲೂ ಪಿ.ಬಿ. ಶ್ರೀನಿವಾಸ್ ಹಾಡುತ್ತಾ ಬಂದಿದ್ದರು. ಈ ಹಾಡು ತುಂಬಾ ಖುಷಿಯಾಗಿದೆ, ಅದಕ್ಕೆ ಪಿ.ಬಿ. ಶ್ರೀನಿವಾಸ್ ಹಾಡಿದರೆ ಹೇಗಿರುತ್ತೆ ಎಂದು ಹೇಳಿದ್ದೆ ಎಂದು ಆ ಸನ್ನಿವೇಶವನ್ನು ವಿವರಿಸಿದ್ದಾರೆ. ಯಾರೇ ಕೂಗಾಡಲಿ ಸಾಂಗ್ ಪಿಬಿಎಸ್ ಹಾಡಬಾರದು ಅನ್ನೋದು ಇಳಯರಾಜ ಅವರ ಉದ್ದೇಶ ಆಗಿರಲಿಲ್ಲ. ಇದು ಹೈ ಪಿಚ್ ಸಾಂಗ್ ಆಗಿದ್ದರಿಂದ ಬೇರೆಯವರು ಹಾಡಬೇಕು ಅನ್ನೋದು ಇಳಯರಾಜ ಅವರ ಆಸೆಯಾಗಿತ್ತು. ಪಿ.ಬಿ. ಶ್ರೀನಿವಾಸ್ ಹಾಡಿದರೆ ಹೇಗಿರುತ್ತೆ ಅಂತ ತಿಳಿದುಕೊಳ್ಳಬೇಡ, ಅವರು ಚೆನ್ನಾಗಿಯೇ ಹಾಡುತ್ತಾರೆ. ಆದರೆ ಈ ಹಾಡಿಗೆ ಪಂಚ್ ಬರಬೇಕಾದರೆ ನಾವು ಹೊಸ ವಾಯ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಅದನ್ನು ಜಿ.ಕೆ. ವೆಂಕಟೇಶ್ ಅವರ ಬಳಿ ಹೇಳಿದೆ ಎನ್ನುತ್ತಾರೆ. ನಾನು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅಂದೆ. ಜಿ.ಕೆ.ವಿ. ಅವರು ಈ ಹಿಂದೆ ಹಾಡಿದಂತೆ ಬರುತ್ತೆ, ಅದು ಚೆನ್ನಾಗಿ ಬರೋದಿಲ್ಲ. ಆಗ ನಾನು ಮತ್ತೆ ಏನು ಮಾಡೋಣ ಅಣ್ಣ ಅಂದೆ. ಅದಕ್ಕೆ ರಾಜ್ಕುಮಾರ್ ಹಾಡ್ತಾರಲ್ಲ ಅಂದರು. ರಾಜ್ಕುಮಾರ್ ಹಾಡ್ತಾರ ಅಂದೆ ನಾನು. ಅವರು ನಾಟಕದಿಂದ ಬಂದೋರು ಕಣಯ್ಯ ಅಂದರು. ಸ್ಟೇಜ್ನಲ್ಲಿ ಪ್ರಾಕ್ಟೀಸ್ ಮಾಡಿ ಹಾಡಿದವರು ಅಂತನೂ ಅಂದರು. ಹಾಗಿದ್ದರೆ ಅವರೇ ಹಾಡಬಹುದಲ್ಲ ಅಂತ ಹೇಳಿದೆ ಎಂದು ಇಳಯರಾಜ ಹೇಳಿದ್ದಾರೆ. ಆಗ ರಾಜ್ಕುಮಾರ್ ಅವರಿಗೆ ಇಳಯರಾಜ ಟ್ಯೂನ್ ಅನ್ನು ಕೇಳಿಸಿ ಹಾಡನ್ನು ಹೇಳುವಂತೆ ಕೇಳಿಕೊಂಡಿದ್ದರು. ರಾಜ್ಕುಮಾರ್ ಅವರ ಬಳಿಕ ಹೋಗಿ ಹೇಳಿದಾಗ ಯಾಕೆ, ಅವರ ಲೈಫ್ ನಡೀತಾ ಇದೆ, ಬಿಟ್ಟು ಬಿಡಿ ಬೇಡ ಅಂದರು. ಅವರಿಗೆ ಎಷ್ಟು ಒಳ್ಳೆಯ ಮನಸ್ಸು ಇದೆ ನೋಡಿ. ರಾಜ್ಕುಮಾರ್ ಅವರಿಗೆ ಟ್ಯೂನ್ ಕೇಳಿ ಆಮೇಲೆ ಡಿಸೈಡ್ ಮಾಡಿ ಅಂತ ಹೇಳಿದೆ. ಜಿ.ಕೆ. ವೆಂಕಟೇಶ್ ಅವರು ಹಾಡಿ ತೋರಿಸುವಂದರು. ನಾನು ಯಾರೇ ಕೂಗಾಡಲಿ ಅಂತ ಹಾಡಿದೆ, ಚೆನ್ನಾಗಿದೆಯಲ್ಲ, ನಾನೇ ಹಾಡುತ್ತೇನೆ ಎಂದರು. ಹಾಗಾಗಿ ಫಸ್ಟ್ ರಾಜ್ಕುಮಾರ್ ಅಣ್ಣನನ್ನು ಹಾಡಿಸಿದ್ದು ನಾನೇ. ಅವರ ಸಿನಿಮಾ ಮ್ಯೂಸಿಕ್ ಮಾಡುವಾಗ ಹಾಡಿದ ಮೊದಲ ಹಾಡು ನನ್ನ ನೀನು ಗೆಲ್ಲಲಾರೆ ಯಾರೇ ಕೂಗಾಡಲಿ. ಕನ್ನಡ ಚಿತ್ರರಂಗದ ಮೊದಲ ಯಶಸ್ವಿ ನಾಯಕಿ ಪಂಡರಿಬಾಯಿ. 3 ದಶಕಗಳ ಕಾಲ ಚಿತ್ರರಂಗದಲ್ಲಿ ನಾಯಕಿಯಾಗಿ ದುಡಿದ ಈ ನಟಿ ದಿಗ್ಗಜರೊಂದಿಗೆ ಕೆಲಸ ಮಾಡಿದ್ದರು. ರಾಜ್ಕುಮಾರ್, ಎನ್.ಜಿ.ಆರ್. ಹಾಗೂ ಶಿವಾಜಿ ಗಣೇಶ್ ಮೂವರಿಗೆ ನಾಯಕಿಯಾಗಿಯೂ ತಾಯಿಯಾಗಿಯೂ ನಟಿಸಿ ಜನರ ಮನಸ್ಸು ಗೆದ್ದಿದ್ದರು. 50ರ ದಶಕದಿಂದ 70ರ ದಶಕದವರೆಗೂ ಪಂಡರಿಬಾಯಿ ಮಿಂಚಿದ್ದರು. ನಾಯಕಿಯಾಗಿ ನಟಿಸುವ ಕಾಲ ಮುಗಿದಿದ ಬಳಿಕವೂ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದರು. ತಾಯಿ ಪಾತ್ರದಲ್ಲಿ ಮಿಂಚಿದ್ದರು. ಹೀಗಾಗಿ ಇವರನ್ನು ಕನ್ನಡ ಚಿತ್ರರಂಗದ ಅಮ್ಮ ಎಂದು ಕರೆಯುತ್ತಾರೆ. ಪಂಡರಿಬಾಯಿ ದಿಗ್ಗಜರಿಗೆ ಅಮ್ಮನಾಗಿ ನಟಿಸಿಯೂ ಸೈ ಎನಿಸಿಕೊಂಡಿದ್ದರು. ಸುಮಾರು 1,000ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದರೂ ಈ ನಟಿಯ ಕೊನೆಯ ದಿನಗಳು ನೆಮ್ಮದಿಯಾಗಿ ಇರಲಿಲ್ಲ. ಪಂಡರಿಬಾಯಿ ಅಂದರೆ ಕನ್ನಡದ ನಟರಿಗೆ ಎಲ್ಲಿಲ್ಲದ ಗೌರವ. ಇವರೊಂದಿಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ವಿಶೇಷವಾದ ಗೌರವವನ್ನು ಹೊಂದಿದ್ದರು. ಪಂಡರಿಬಾಯಿ ಅಪಘಾತದಲ್ಲಿ ಕೈಯನ್ನು ಕಳೆದುಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು. ಆಗ ಅವರ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸರಿಯಾಗಿರಲಿಲ್ಲ. ಈ ವೇಳೆ ರಜನಿಕಾಂತ್ ಆಗಿನ ಕಾಲಕ್ಕೆ ದೊಡ್ಡ ಮೊತ್ತದ ಹಣವನ್ನು ನೀಡಿದ್ದರು. ಈ ವಿಷಯವನ್ನು ಹಿರಿಯ ಪತ್ರಕರ್ತ ಹರಿಹರಪುರ ಮಂಜುನಾಥ್ ಟೋಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಹೌದು, ಪಂಡರಿಬಾಯಿ ಅಂದರೆ ಸೂಪರ್ ಸ್ಟಾರ್ಗೆ ಗುರುವಿನ ಭಾವನೆ. ಹೀಗಾಗಿ ಚಿತ್ರರಂಗದಲ್ಲಿ ಅವರನ್ನು ತುಂಬಾನೇ ಗೌರವದಿಂದ ಕಾಣುತ್ತಿದ್ದರು.
ಈ ಕಾರಣಕ್ಕೆ ಪಂಡರಿಬಾಯಿ ಅಪಘಾತದಲ್ಲಿ ಕೈ ಕಳೆದುಕೊಂಡಾಗ ಆಸ್ಪತ್ರೆಯ ವೆಚ್ಚ ಭರಿಸುವುದಕ್ಕೆ ನೆರವಾಗಿದ್ದರು ಎಂದು ಟೋಟಲ್ ಕನ್ನಡ ಯೂಟ್ಯೂಬ್ನಲ್ಲಿ ಮಾಹಿತಿ ನೀಡಿದ್ದಾರೆ. ರಜನಿಕಾಂತ್ ಅವರಿಗೂ ಪಂಡರಿಬಾಯಿ ಅವರ ಮೇಲೆ ಗೌರವವಿತ್ತು. ಪಂಡರಿಬಾಯಿ ಅವರು ಅಪಘಾತದಲ್ಲಿ ಕೈಯನ್ನು ಕಳೆದುಕೊಂಡಾಗ ಅವರ ಆಸ್ಪತ್ರೆಯ ವೆಚ್ಚಕ್ಕೆಂದು 40 ಲಕ್ಷ ರೂಪಾಯಿಯನ್ನು ರಜನಿಕಾಂತ್ ಅವರು ಕೊಟ್ಟು ಸಹಕರಿಸಿದ್ದನ್ನು ನಾವು ಇಲ್ಲಿ ಸ್ಮರಿಸಬಹುದು ಎಂದಿದ್ದಾರೆ. ರಜನಿಕಾಂತ್ ಅಷ್ಟೇ ಅಲ್ಲ, ರಾಜ್ಕುಮಾರ್ ಅವರಿಗೂ ಪಂಡರಿಬಾಯಿ ಅಂದರೆ ಗುರುಭಾವನೆ ಇತ್ತು. ಅಣ್ಣಾವ್ರ ಮೊದಲನೇ ಸಿನಿಮಾ ಬೇಡರ ಕಣ್ಣಪ್ಪ ಮಾಡುವಾಗ ಅವರಿಗೆ ಅದರ ವ್ಯಾಕರಣ ಗೊತ್ತಿರಲಿಲ್ಲ. ನಿರ್ದೇಶಕ ಎಚ್.ಎಲ್.ಎನ್. ಸಿಂಹ ಅವರು ಇಂಗ್ಲಿಷ್ನಲ್ಲಿ ಸೂಚನೆ ಕೊಡುತ್ತಿದ್ದರಂತೆ. ಇದು ಅಣ್ಣಾವ್ರಿಗೆ ಅರ್ಥ ಆಗುತ್ತಿರಲಿಲ್ಲ. ಆಗ ಪಂಡರಿಬಾಯಿ ಅವರೇ ಅವರ ನೆರವಿಗೆ ನಿಂತಿದ್ದರು. ಹೀಗಾಗಿ ರಾಜ್ಕುಮಾರ್ ಅವರಿಗೆ ಪಂಡರಿಬಾಯಿ ಅಂದರೆ ಗುರುಭಾವನೆ. ಹೀಗಾಗಿ ಪಂಡರಿಬಾಯಿ ನಿರ್ಮಾಣಕ್ಕೆ ತೊಡಗಿಕೊಂಡಾಗ ಕಾಲ್ ಶೀಟ್ ಕೊಟ್ಟಿದ್ದರು. ಪಂಡರಿಬಾಯಿ ತೇಜಸ್ವಿನಿ ಅನ್ನೋ ಸಿನಿಮಾ ನಿರ್ಮಾಣ ಮಾಡುವಾಗ ಅಣ್ಣಾವ್ರು ಕಾಲ್ ಶೀಟ್ ಕೊಡುತ್ತಾರೆ. ಆ ಸಿನಿಮಾದ ನಂತರ ಎಷ್ಟೋ ವರ್ಷಗಳಾದ್ಮೇಲೆ ಅನ್ನಪೂರ್ಣ ಸಿನಿಮಾ ತೆಗೆಯುವಾಗ ಪಂಡರಿಬಾಯಿ ಅವರು ರಾಜ್ಕುಮಾರ್ ಅವರ ಬಳಿ ಹೋಗುತ್ತಾರೆ. ಅವರಿಗೆ ಹೇಗಪ್ಪ ಕಾಲ್ ಶೀಟ್ ಕೇಳುವುದು ಅನ್ನೋ ಸಂಕೋಚ. ಯಾಕಂದ್ರೆ ತೇಜಸ್ವಿನಿ ಸಿನಿಮಾದ ಸಂಭಾವನೆಯನ್ನು ಅವರು ಕೊಟ್ಟಿರುವುದಿಲ್ಲ. ಆದರೆ ರಾಜ್ಕುಮಾರ್ ಅವರು ಹೊಸ ಸಿನಿಮಾ ತೆಗೆಯುತ್ತಿದ್ದೀರಾ, ಹಳೆಯದೆಲ್ಲ ಯಾಕೆ ಎಂದು ಅವರೇ ಸಮಾಧಾನ ಮಾಡಿ ಕಳುಹಿಸಿದ್ದನ್ನು ನೆನಪಿಸಿಕೊಂಡಿದ್ದಾರೆ. ರಾಜ್ಕುಮಾರ್ ಯಶಸ್ಸಿನ ಉತ್ತುಂಗದಲ್ಲಿ ಇರುವಾಗ ಪಂಡರಿಬಾಯಿ ಅವರಿಗೆ ಆರ್ಥಿಕ ಸಂಕಷ್ಟ ಇರುತ್ತೆ. ಆಗ ಅವರು ಮತ್ತೆ ರಾಜ್ಕುಮಾರ್ ಅವರ ಮೊರೆ ಹೋಗುತ್ತಾರೆ. ಅವರು ನಿರ್ಮಾಣದ ಕೆರಳಿದ ಸಿಂಹ ಸಿನಿಮಾಗೆ ಕಾಲ್ ಶೀಟ್ ಕೊಡುತ್ತಾರೆ. ಆ ಸಿನಿಮಾವನ್ನು ಯಶಸ್ವಿಗೊಳಿಸುತ್ತಾರೆ. ಪಂಡರಿಬಾಯಿ ಅವರು ಆರ್ಥಿಕ ಸಂಕಷ್ಟದಿಂದ ಹೊರಬರುತ್ತಾರೆ ಎಂದು ಹಿರಿಯ ಪತ್ರಕರ್ತ ಹರಿಹರಪುರ ಮಂಜುನಾಥ್ ಹೇಳಿದ್ದಾರೆ. ಕನ್ನಡ ಚಿತ್ರರಂಗದ ಮೊದಲ ಯಶಸ್ವಿ